ಜೈಲುವಾಸ ಅನಂತರದಲ್ಲಿ ಬೇಲ್ ಅದಾದ ಬಳಿಕ ಪ್ರೇಮಿಗಳ ದಿನದಂದೇ ತಮ್ಮ ಬಿಸ್ನೆಸ್ನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಪ್ರೇಮಿಗಳ ದಿನದಂದೇ ಫುಲ್ ಮೆಂಚಿಂಗ್ ನಲ್ಲಿದ್ದಾರೆ. ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಕಳೆದ 8 ತಿಂಗಳಿನಿಂದ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಂದಾಗಿತ್ತು. ಆರ್ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಹೊಂದಿದ್ರು ಪವಿತ್ರ ಗೌಡ. ವ್ಯಾಲೆಂಟೈನ್ಸ್ ಡೇ ಎಂದೇ ಪವಿತ್ರ ಗೌಡ ತಮ್ಮ ಬಿಸ್ನೆಸ್ನ ರೀಲಾಂಚ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್. ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 2024ರ ಜೂನ್ 11ನೇ ತಾರೀಕು ಪವಿತ್ರ ಗೌಡ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಬಂಧನ ಕೂಡ ಆಗಿರುತ್ತೆ. ಅದಾದ ನಂತರ 2-3 ಬಾರಿ ಬೇಲ್ನ ನಿರಾಕರಣೆ, ಕೊನೆಗೂ ಡಿಸೆಂಬರ್ನಲ್ಲಿ ಬೇಲ್ ಸಿಕ್ಕಿತ್ತು ಪವಿತ್ರ ಗೌಡಗೆ. ಅದಾದ ಬಳಿಕ ತಾವು ಈ ಹಿಂದೆ ನಡೆಸ್ತಾ ಇದ್ದಂತಹ 2022ರಲ್ಲಿ ಇದನ್ನ ಆರಂಭ ಮಾಡಿದ್ರು ರೆಡ್ ಕಾರ್ಪೆಟ್ ಸ್ಟುಡಿಯೋನ. ಡಿಸೈನರಿ ಕ್ಲೋತ್ಗಳ ಶೋರೂಮ್ ಇದು. ಇದನ್ನ ಮತ್ತೆ ಈಗ ತಮ್ಮ ಜೈಲುವಾಸ, ಕಷ್ಟದ ದಿನಗಳು ಎಲ್ಲವೂ ಕಳೆದು ಹೋದಂತಹ ನಂತರದಲ್ಲಿ ಬಿಸ್ನೆಸ್ನ ರೀಲಾಂಚ್ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರುವಂತಹ ಈ ದೃಶ್ಯ, ಇದು ಪವಿತ್ರ ಗೌಡ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದ ರೀಲಾಂಚ್ಗೆ ಬಂದಂತಹ ಸಂದರ್ಭದ ದೃಶ್ಯ. ಆ ಬಿಲ್ಡಿಂಗ್ ಒಳಭಾಗಕ್ಕೆ ಹೋಗಿದ್ದನ್ನ ಗಮನಿಸಿದ್ರಿ. ಅವರು ಬಂದಿಳಿದಂತಹ ಕಾರ್ ರೇಂಜ್ ರೋವರ್ ಕಾರ್. ಈ ಕಾರ್ನ ಹಿಂದೆಯೂ ಕೂಡ ಒಂದು ದೊಡ್ಡ ಕಥೆ ಇರೋದನ್ನ ಆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂದರ್ಭದಲ್ಲೇ ನಾವು ಕೇಳಿದ್ವಿ. ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾರ್ ತೆಗೆದುಕೊಂಡಂತ, ಅಂದ್ರೆ ದರ್ಶನ್ ಅವರು ಅವ್ರಿಗೆ ಕಾರ್ ಕೊಡಿಸಿದಂತಹ 1 ತಿಂಗಳಲ್ಲಿ ಹಠ ಮಾಡಿ ಪವಿತ್ರ ಗೌಡ ಅವರು ತಾವು ಕೂಡ ರೇಂಜ್ ರೋವರ್ ಕಾರನ್ನ ಪರ್ಚೇಸ್ ಮಾಡಿದ್ರು ದರ್ಶನ್ ಅವರ ಮೂಲಕ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಇವತ್ತು ಅದೇ ರೇಂಜ್ ರೋವರ್ ಕಾರ್ನಲ್ಲಿ ಬಂದಿಳಿದ್ರು ಪವಿತ್ರ ಗೌಡ. ನೇರವಾಗಿ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಒಳಭಾಗಕ್ಕೆ ಹೋದ್ರು. ಅಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ ಎನ್ನುವಂತಹ ಮಾಹಿತಿ. ಅಂದ್ರೆ ಯಾವುದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದಿಲ್ಲ ಇವತ್ತು ರೆಡ್ ಕಾರ್ಪೆಟ್ನ ಈ ರೀಲಾಂಚ್ ಕಾರ್ಯಕ್ರಮಕ್ಕೆ. 2 ವರ್ಷಗಳ ಹಿಂದೆ ಇದನ್ನ ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ದೊಡ್ಡ ದಂಡೇ ಬಂದಿತ್ತು. ಆದರೆ ಇವತ್ತು ಯಾವ ಸೆಲೆಬ್ರಿಟಿಯೂ ಕೂಡ ಅಷ್ಟಾಗಿ ಕಾಣಿಸಿಕೊಳ್ಳಿಲ್ಲ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ. ತಮ್ಮ ಡಿಸೈನರಿ ಶೋರೂಮ್ ಏನಿದೆ, ಕ್ಲೋದಿಂಗ್ ಶೋರೂಮ್ ಇದು, ಅದನ್ನ ಮತ್ತೆ ತಮ್ಮ ಜೈಲು ವಾಸಗಳ ಆ ಕಹಿ ದಿನಗಳ ನಂತರದಲ್ಲಿ ಮತ್ತೆ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಅವರು ಜೈಲಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಇದು ಕೂಡ ಬಂದಾಗಿತ್ತು. ಆದ್ರೆ ಇವತ್ತು ಮತ್ತೆ ಪ್ರೇಮಿಗಳ ದಿನದಂದೇ ಅದನ್ನ ರೀಲಾಂಚ್ ಮಾಡುವಂತಹ ಕೆಲಸವನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆಗಿರುವಂತಹ, ಅಂದ್ರೆ ಮೊದಲ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮಾಡಿದ್ದಾರೆ. ಆರ್ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ರೀಲಾಂಚ್ ಆಗಿದೆ. ಇವತ್ತು ಪವಿತ್ರ ಗೌಡ ಅವರು ಯಾವ ರೀತಿ ರೆಡಿ ಆಗಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಅವರನ್ನ ತಯಾರು ಮಾಡಿದಂತಹ ಮೇಕಪ್ ಆರ್ಟಿಸ್ಟ್ ಹಂಚಿಕೊಂಡಂತಹ ರೀಲ್ಸ್ ಇದು. ಹಾಗೆ ಅವರ ಪುತ್ರಿ ಖುಷಿ ಗೌಡ ಕೂಡ ಈ ರೀಲ್ಸ್ನ ಹಂಚಿಕೊಂಡಿದ್ದಾರೆ. ತಮ್ಮ ತಾಯಿ ಎಷ್ಟು ಸುಂದರವಾಗಿ ಇವತ್ತು ರೆಡಿ ಆಗಿದ್ದಾರೆ. ತಮ್ಮ ಬದುಕಿನ ಕಹಿ ದಿನಗಳನ್ನ ಮರೆತು ಹೊಸ ಭರವಸೆಯೊಂದಿಗೆ ತಮ್ಮ ಬಿಸ್ನೆಸ್ನ ರೀಲಾಂಚ್ ಮಾಡುವತ್ತ ತಮ್ಮ ತಾಯಿ ಹೆಜ್ಜೆ ಹಾಕಿರುವುದನ್ನ ಪುತ್ರಿ ಖುಷಿ ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಈ ಸ್ಟೋರಿಯನ್ನ ಹಂಚಿಕೊಂಡಿದ್ದಾರೆ. ಸಿಲ್ಕ್ ಸೀರೆಯಲ್ಲಿ ಪವಿತ್ರ ಗೌಡ ಮಿಂಚ್ತಾ ಇರುವುದನ್ನ ನೋಡ್ತಾ ಇದ್ದೀರಿ. ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಒಳಭಾಗದ ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳಿ. ಇವತ್ತು ದುರ್ಗಾ ಪೂಜೆಯನ್ನ ನೆರವೇರಿಸಲಾಗಿದೆ ರೀಲಾಂಚ್ ಮಾಡುವುದಕ್ಕೆ ಅನ್ನುವಂಥ ಮಾಹಿತಿ. ಮಗಳು ಖುಷಿ ಗೌಡ ಕೂಡ ಸಂಭ್ರಮದಲ್ಲಿ ತಾಯಿಯ ಉದ್ಯಮದ ಈ ರೀಲಾಂಚ್ ಏನಿದೆ ಅದರಲ್ಲಿ ಆಕೆ ಕೂಡ ಭಾಗಿಯಾಗಿದ್ದಾಳೆ. ಅವರಿಬ್ಬರೂ ಕೂಡ ಜೊತೆಯಾಗಿರುವಂತಹ ರೀಲ್ಸ್ ಅನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ. ಇನ್ನು ಪವಿತ್ರ ಗೌಡ ಅವರ ಈ ರೆಡ್ ಕಾರ್ಪೆಟ್ 777 ಅವರ ಡಿಸೈನರಿ ಶೋರೂಮ್ ಏನಿದೆ ಅದರ ರೀಲಾಂಚ್ ಕಾರ್ಯಕ್ರಮಕ್ಕೆ ನೀತು ವನಜಾಕ್ಷಿ ಅವರು ಆಗಮಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಹಾಗೆ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವವರು ನೀತು ವನಜಾಕ್ಷಿ. ಟ್ಯಾಟೂ ಆರ್ಟಿಸ್ಟ್ ಕೂಡ ಹೌದು. ಆಕೆ ಪವಿತ್ರ ಗೌಡ ಅವರಿಗೆ ಸಪೋರ್ಟ್ ಅನ್ನ ನೀಡೋದಕ್ಕೆ ಅವರ ಈ ರೀಲಾಂಚ್ ಕಾರ್ಯಕ್ರಮದಲ್ಲಿ, ರೆಡ್ ಕಾರ್ಪೆಟ್ನ ರೀಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಅಂತ ಹೇಳಿ ಆಗಮಿಸಿದ್ರು. ಆ ದೃಶ್ಯಗಳನ್ನ ಗಮನಿಸಿದ್ರಿ.
ಈ ಹಿಂದೆ ಪವಿತ್ರ ಗೌಡಗೆ ಟ್ಯಾಟೂವನ್ನ ಹಾಕಿದ್ದು ಇದೇ ನೀತು ವನಜಾಕ್ಷಿ ಅವರು. ಪವಿತ್ರ ಗೌಡ ಅವರ ಆ ಖುಷಿಯ ಸಂದರ್ಭದಲ್ಲಿ, ಅವರ ಬದುಕಿನ ಒಂದು ಖುಷಿಯ ಸಂದರ್ಭ, ಮತ್ತೆ ಬದುಕನ್ನ ಲಾಂಚ್ ಮಾಡ್ತಿದ್ದಾರೆ. ಅಕ್ಷರಶಃ ಲಾಂಚ್ ಮಾಡ್ತಾ ಇರುವಂತಹ ಸಂದರ್ಭ, ರೀಲಾಂಚ್ ಮಾಡ್ತಾ ಇರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ನೀತು ವನಜಾಕ್ಷಿ ಸೇರಿದಂತೆ ಪವಿತ್ರ ಗೌಡ ಅವರ ಹಲವು ಸ್ನೇಹಿತೆಯರು ಬಂದು ಭಾಗಿಯಾದರು. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬರ್ಬೇಕಾದ್ರೆ ಬೈಕ್ ಕೊಡ್ತೀರಾ? ಹಾಯ್ ನೀತು, ಕಾಲ್ ಮಾಡಿದ್ರೆ ಪಿಕ್ ಮಾಡಿಲ್ಲ. ಎಸ್, ವಿಶ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಏನು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದ್ದು ತುಂಬ ಖುಷಿ ವಿಚಾರ. ಕಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ. ಮೊದಲಿನಕ್ಕಿಂತ ಮತ್ತೆ ಇವಾಗ ನಾನು ಮತ್ತೆ ಬಂದಿದ್ದು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಮ್ಮ ಗೆಳತಿ ಮತ್ತೆ ಅಂದರೆ ಎಲ್ಲ ಏಳು ಬೀಳುಗಳಾಯಿತು, ಇವಾಗ ಮತ್ತೆ ಅದೇ ಅಂದರೆ ರೊಟೀನ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಜೊತೆಗೆ ಅವರು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೌದು, ಮನುಷ್ಯ ಅಂದಮೇಲೆ ಏಳು ಬೀಳು ಇದ್ದಿದ್ದೆ. ರೋಲರ್ ಕೋಸ್ಟರ್ ಜರ್ನಿ ಎಲ್ಲರಿಗೂ ಇರುತ್ತೆ, ಒಬ್ಬರಿಗೆ ಅಲ್ಲ, ಎಲ್ಲರದ್ದು ಜೀವನದಲ್ಲಿ ಅದು ಏಳು ಬೀಳು ಸಹಜ. ಸೊ ಅದನ್ನು ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಎಲ್ಲರೂ ಕಲಿಬೇಕು. ಸೊ ಅದನ್ನು ಪವಿತ್ರ ಗೌಡವ್ರು ಮಾಡ್ತಾ ಇದ್ದಾರೆ. ಮತ್ತೆ ರೀಲಾಂಚ್ ಮಾಡಿದ್ದು ಇನ್ನೂ ಖುಷಿ ವಿಚಾರ. ಒಳ್ಳೇದಾಗಲಿ ಅನ್ನೋದು ನನ್ನ. ತುಂಬ ಖುಷಿಯಾಗಿದ್ದಾರೆ. ಅಂದರೆ ಇದ್ದಿದ್ದೆ ಅದು ಒಂದು ಬೇಜಾರು ಇದ್ದೇ ಇರುತ್ತೆ. ಬಟ್ ಮುಂದೆ ಹೋಗೋದನ್ನ ನೋಡಬೇಕು, ಯಾವತ್ತೂ ನಾವು ಹಿಂದೆ ನೋಡಬಾರ್ದು. ಹಿಂದೆ ಆಗ್ಬಿಟ್ಟಿದೆ. ಸೊ ಈಗ ಮುಂದೆ ಅವರ ಒಂದು ಟ್ಯಾಲೆಂಟ್ ಏನಿದೆ, ಅವರೊಂದು ಏನು ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಆಗ್ತಿದೆ. ಸೊ ಒಳ್ಳೇದಾಗಲಿ. ಹೋಗಿ ಸುಮಾರು 1.5-2 ಗಂಟೆ ಹತ್ತತ್ರ ಆಯಿತು. ಸೊ ಏನು ಹೇಳಿದ್ರು ಇಷ್ಟೊತ್ತಲ್ಲಿ? ಏನು ಡಿಸ್ಕಷನ್? ಧೈರ್ಯ ಅನ್ನೋಕ್ಕೇನು, ಅವ್ರು ಆಲ್ರೆಡಿ ಧೈರ್ಯವಾಗೇ ಇದ್ದಾರೆ. ಯಾಕಂದರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ. ಸೊ ಹಾಗಾಗಿ ಅವ್ರು ಎದಕ್ಕೂ ಭಯ ಪಡಬೇಕಾಗಿಲ್ಲ. ನಾನು ನೋಡಿರೋ ಪ್ರಕಾರ ಶಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಶಿ ಈಸ್ ಅ ಟ್ಯಾಲೆಂಟೆಡ್ ಗರ್ಲ್ ಆಲ್ಸೋ. ಅಂದ್ರೆ ಜಾಸ್ತಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ರಿ? ಅದೇ ಡಿಸೈನ್ ಬಗ್ಗೆನೇ, ಹೇಗೆ ಮಾರ್ಕೆಟಿಂಗ್ ವೇ, ಹೇಗೆ ಜನರಿಗೆ ತಲುಪಿಸೋದು. ಸೊ ಆ ರೀತಿ ನಾವು ಮಾತಾಡ್ತಾ ಇದ್ವಿ. ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಯಾಕಂದರೆ ಆ್ಯಸ್ ಅ ಮಾಡೆಲ್ ಆಗಿ, ಆ್ಯಸ್ ಒಂದು ಡಿಸೈನಿಂಗ್ ಏನು ಬಗ್ಗೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ನಾವು ಪ್ರಮೋಟ್ ಮಾಡಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು, ಸೊ ಯಾವ ರೀತಿ ಕಲೆಕ್ಷನ್ಸ್ನ ಕೊಡಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡಿದ್ದು ಹೊರತಾಗಿ ಬೇರೆ ಏನೂ ಮಾತಾಡಿಲ್ಲ. ಯಾವ ಒಂದು ಪರ್ಸನಲ್ ವಿಚಾರ ನನಗೆ ಗೊತ್ತಿಲ್ಲ. ಸೊ ನಾನು ಎಲ್ಲರಿಗೂ ಒಳ್ಳೆ ಬಯಸುವಂಥ ವ್ಯಕ್ತಿ. ಸೊ ಹಾಗಾಗಿ ನನ್ನ ಒಂದು ಕರ್ತವ್ಯ. ಬಿಗ್ ಬಾಸ್ ಸ್ಪರ್ಧಿ ನೀತು ವನಜಾಕ್ಷಿ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ 777 ರೀಲಾಂಚ್ನಲ್ಲಿ ಭಾಗಿಯಾಗಿ ಆ ನಂತರದಲ್ಲಿ ಆಡಿದಂಥ ಮಾತುಗಳಿಗೂ ಅವರ ಪ್ರತಿಕ್ರಿಯೆ. ಜೀವನ ಅಂದ ಮೇಲೆ ಏಳು ಬೀಳು ಇದ್ದಿದ್ದೆ, ಆ ಏಳು ಬೀಳನ್ನು ಪವಿತ್ರ ಗೌಡ ಕಂಡಿದ್ದಾರೆ. ಈಗ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಅವರು ಭರವಸೆಯೊಂದಿಗೆ ಕಾಲಿಡ್ತಿದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದು ಅವರಲ್ಲದು ದೃಢ ಆಗಿದೆ. ಹಾಗಾಗಿ ಬಹಳ ಧೈರ್ಯವಾಗಿದ್ದಾರೆ. ಅವರು ಧೈರ್ಯವಾಗಿ ಮುನ್ನುಗ್ತಿದ್ದಾರೆ. ನಾನು ಅವ್ರ ಜೊತೆ ಮಾರ್ಕೆಟಿಂಗ್ ಬಗ್ಗೆ, ಹಾಗೆ ಬಟ್ಟೆಗಳ ಡಿಸೈನ್ಸ್ ಬಗ್ಗೆ ಈ ರೀತಿಯಾಗಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಬಿಟ್ಟು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಚರ್ಚೆಯನ್ನು ಮಾಡಿಲ್ಲ ಅಂಥೇಳಿ ನಟಿ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂಥ ನೀತು ವನಜಾಕ್ಷಿ ಅವರು ಪ್ರತಿಕ್ರಿಯಿಸಿದ್ದನ್ನು ನೋಡಿದರೆ. 2 ವರ್ಷಗಳ ಹಿಂದೆ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗಿತ್ತು. ಬಹಳ ಕನಸುಗಳನ್ನ ಕಂಡು ಪವಿತ್ರ ಗೌಡ ಲಾಂಚ್ ಮಾಡಿದ್ದಂತಹ ಡಿಸೈನರಿ ಶೋರೂಮ್ ಇದು. ಆವತ್ತು ಸ್ಟುಡಿಯೋ ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ನಟಿ ರಕ್ಷಿತಾ ಪ್ರೇಮ್, ಹಾಗೆ ಮೇಘಾ ಶೆಟ್ಟಿ, ನಿಶ್ವಿಕಾ ನಾಯ್ಡು, ಅಮೂಲ್ಯ ಸೇರಿ ಹಲವರು ಆಗಮಿಸಿದ್ರು. ಆವತ್ತು ಕೇಕ್ ಕಟ್ ಮಾಡಿ ಬಹಳ ಗ್ರ್ಯಾಂಡ್ ಆಗಿ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಓಪನ್ ಮಾಡಲಾಗಿತ್ತು. ಇವತ್ತು ಪ್ರೇಮಿಗಳ ದಿನದ ಪ್ರಯುಕ್ತ ಅದೇ ರೆಡ್ ಕಾರ್ಪೆಟ್ನ ರೀಲಾಂಚ್ ಮಾಡಲಾಗಿದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸೆಲೆಬ್ರಿಟಿಗಳು ಕೇವಲ ಬೆರಳೆಣಿಕೆಯಷ್ಟು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರೂ ಕೂಡ ಇವತ್ತಿನ ಈ ರೀಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಈ ಹಿಂದೆ 2 ವರ್ಷಗಳ ಹಿಂದೆ, ಅಂದರೆ ಎಕ್ಸಾಕ್ಟ್ ಆಗಿ ಅಕ್ಟೋಬರ್ 19ನೇ ತಾರೀಕು 2022ರಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋನ
ಲಾಂಚ್ ಮಾಡಿದ್ದು. ಆ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಭಾಗಿಯಾಗಿದ್ರು. ಹಾಗೆ ಹಲವು ಸ್ಯಾಂಡಲ್ವುಡ್ನ ಹಲವು ನಟಿಯರು ಪವಿತ್ರಾ ಗೌಡ ಅವರಿಗೆ ಆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ರು. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.